ಏ ಕೆಚ್ಚವ್ವ, ನಿಂಗೆ ಊರಾಗ ಒಂದು ಸುದ್ದಿ ಹರಿದಾಡಕುಂತೈತಲ್ಲ, ಗೊತ್ತೈತನ? ಏನದ ಅಂಥದ್ದು ಸುದ್ದಿ? ಯವ್ವ ಯವ್ವ ಯವ್ವ, ಇವರು ಲಕ್ಷ್ಮಕ್ಕನವ್ರ ಹೊಲ್ದಾಗ ತರಕಾರಿ ಭಾಳ ಬಿಟ್ಟವಂತ. ಮೊನ್ನೆ ಏನೋ ತರಕಾರಿ ಹರಿಸಿ ಕಳಿಸಿದ್ರ ಎರಡೆರಡು ಗಾಡಿ ತುಂಬೈತಂತ ನೋಡು. ದಿನ ಹರಿಯಾಕುಂತಾರಂತ ಅವ್ರು ತರಕಾರಿನ. ಹೌದಂತಲ್ಲ, ನಾನೇನೋ ಸುಳ್ಳಿರ್ಬೋದು ಬಿಡು ಅಂತ ಅನ್ಕೊಂಡಿದ್ದೆ. ನಿಜಾನು ಎರಡೆರಡು ಗಾಡಿ ಕಳಿಸಿದ್ರಂತಲ್ಲ ತರಕಾರಿನ. ಹೂನ ಯಂಕವಕ್ಕ, ತರಕಾರಿ ಏನೇನೇನು ಹೊಸ ಹೊಸ ಥರದ ತರಕಾರಿ ಎಲ್ಲ ಹಾಕಾರಂತ. ದೊಡ್ಡ ಪ್ಯಾಟ್ಯಾಗ ದೊಡ್ಡ ದೊಡ್ಡ ಹೋಟೆಲ್ನಾಗ ಎಲ್ಲ ಬಳಸ್ತಾರಂತ. ಅಂತಂತ ತರಕಾರಿ ಎಲ್ಲ ಹಾಕಾರಂತ. ಮಸ್ತ್ ಲಾಭ ಬರಾಕುಂತೈತಂತ. ತರಕಾರಿ ಅಂತೂ ಭಾಳ ಅಂದ್ರೆ ಭಾಳ ಬಿಟ್ಟಾವಂತ. ಹೊಲದ ತುಂಬ ಹಂಗೆ ತರಕಾರಿ ಒಂದ ಸಮನ ಮೀರಿ ಮೀರಿ ಮಿಂಚ್ತಾವಂತ. ಹಂಗೆ ಬಿಟ್ಟಾವಂತ ತರಕಾರಿ. ಆತ ತಗೋ. ಇನ್ನು ಲಕ್ಷ್ಮಕ್ಕನವ್ರ ಮನ್ಯಾಗ ಎಲ್ಲರಿಗೂ ಕಾಲ ನೆಲದ ಮೇಲೆ ನಿಂತ್ಕೊನಲ್ಲ ಬಿಡು. ಇಷ್ಟು ದಿನ ಏನೂ ಇಲ್ಲಾಗಿದ್ದ ನಮ್ಮನಿ ಏನಂಗ ಒಕ್ಕಾಡ್ತಿದ್ರು ಅಕ್ಕ ತಂಗಿಯರು. ಕಾಲು ನೆಲದ ಮೇಲೆನಾ ನಿಲ್ತಿಲ್ಲಾಗಿತ್ತು. ಆತ ತಗೋ. ಇನ್ನು ನಾವ್ಯಾರು ಅವ್ರ ಕಣ್ಣಿಗೆ ಕಾಣಂಗೇ ಇಲ್ಲ. ಯವ್ವ, ನಮ್ಮ ಹೊಲ್ದಾಗ ನಾವು ಬಿತ್ತೀವಿ. ಒಂದು ಸಲ ನಾನು ಚಂದನದಂಗೆ ತರಕಾರಿ ಬಂದಿಲ್ಲ, ಪೀಕ್ ಬಂದಿಲ್ಲ, ಕೈಗತ್ತಿಲ್ಲ ರೊಕ್ಕ. ಅವ್ರದ್ದು ನೋಡೋ ಯವ್ವ, ಇಷ್ಟು ಚಲೋ ತರಕಾರಿ ಎಲ್ಲ ಬಂದಾವಂತ. ಅದು ಅಲ್ದ ಯಾರಿಗೂ ಆಳ ಹಚ್ಚಿಲ್ಲಂತ. ಇವರ ಮನೆಯನಾರ ಎಲ್ಲ ಕೆಲಸ ಮಾಡ್ತಾರಂತ. ಬಿತ್ತೋದು, ಕಸ ತೆಗಿಯೋದು, ಹರಿಯೋದು, ಕಳಿಸೋದು ಎಲ್ಲ ಇವರ ಮನೆಯನಾರ ಮಾಡ್ಕೊಳಕ್ ಕುಂತ್ಬಿಟ್ಟಾರಂತ ಕೆಲಸನ. ಮತ್ತು ಆಳಚ್ಚಿದ್ರ ಆಳಿಗೆ ರೊಕ್ಕ ಕೊಡ್ಬೇಕಾಕೈತಂತಂದು ತಾವ ಮಾಡ್ಕೊಳಕ್ ಕುಂತಾರ ನೋಡು. ಎಷ್ಟರ ಇದ್ದಾರೆ ಇವರು. ಹ್ಞೂ ನೋಡ. ಯವ್ವ ಯವ್ವ ಯವ್ವ, ಒಂದು ಮಾತರ ನಮ್ಮ ಮುಂದೆ ಹೇಳಿಲ್ಲ ನೋಡ. ಇಂಥ ತರಕಾರಿ ಹಚ್ತೀವಿ, ನೀವು ಹಚ್ತೀರಾ ಏನು ಅಂತಂದು. ಒಳಗಡೆನ ಎಲ್ಲಿಂದನೋ ಎದ್ದ ಪ್ಯಾಟ್ ಹಾಕಿ ನೇತ್ರ ಹೋಗ್ಕಳಂತಲ್ಲ ಆಫೀಸಿಗೆ. ಅಲ್ಲಿ ಅವ್ರೇನೋ ಹೇಳಿದ್ರಂತ. ಅದಕ್ಕೆ ಅವರ ಬೀಜ ಕೊಟ್ಟಾರಂತ ಅಂತಿದ್ರಪ್ಪ ಅವಾಗೆಲ್ಲ. ಆದರೂ ಇಷ್ಟು ಥರ ತರಕಾರಿ ಹಾಕ್ತಾರ, ಇಷ್ಟು ಚಲೋ ಪೀಕ್ ಬರ್ತೈದಂತ ನಾನಂತೂ ಅಂದ್ಕೊಂಡೇ ಇಲ್ಲಾಗಿದ್ದೆ ಬಿಡು. ಯವ್ವ, ನನ್ನ ಕಣ್ಣಾರೆ ನೋಡೀನಿ. ಹೊಲ್ದಾಗ ನಮ್ನಿ ತರಕಾರಿ ಬಿಟ್ಟಾವಂದ್ರೆ ಟಮಾಟಿ ಅಂತೂ ಗೊಂಚಲು ಬಿಟ್ಟೈತಂಗ. ಎಲ್ಲ ತರಕಾರಿನೂ ಅಷ್ಟ ಗೊಂಚಲು ಹಂಗೆ ಬಿಟ್ಟಾವೈತಿ. ಆಮೇಲೆ ಯಾರು ಹೋಗಿ ತರಕಾರಿ ಹರ್ಕೊಂಬರ್ಬೇಕಂದ್ರೆ 3 ಹೊತ್ತು ಯಾರು ಒಬ್ರು ಹೊಲದ ಮುಂದೆ ಇದ್ದೇ ಇರ್ತಾರೆ ನೋಡು ಅವರು. ಹೂನ, ಮೊನ್ನೆ ನಾನು ನಮ್ಮ ಹೊಲಕ್ಕೆ ಹೋದಾಗ ಯಾವ್ದಾರ ತರಕಾರಿ ಹರ್ಕೊಂಬರಂತಡಿ. ಅವ್ರ ಹೊಲ್ದಾಗ ಯಾವ ತರಕಾರಿ ಹಾಕಾರ ಅಂತ ನೋಡೋಣಂತ ಹೋಗ್ತೀನಿ. ಅಯ್ಯೇ, ಒಬ್ರು ತಪಸ್ಟಿಗೆ ಒಬ್ರು, ಮುಂಜಾನೊಬ್ರು, ಮಧ್ಯಾಹ್ನ ಒಬ್ರು, ಸಂಜೆ ಮುಂದೊಬ್ರು. ಒಟ್ನಲ್ಲಿ ಹೊಲಾನ ಬಿಟ್ಟು ಬರಂಗಿಲ್ಲ ನೋಡು. ನಮ್ನಿ ಕಾಯ್ತಾರ ನೋಡು ಹೊಲಾನ. ಮತ್ತು ಅಷ್ಟು ಚಲೋ ತರಕಾರಿ ಬಂದೈತಂದ್ರೆ ಹೊಲಾನ ಬಿಟ್ಟು ಬಂದಾರ. ಹೊಲ ಬಿಟ್ಟು ಬಂದಿದ್ರೆ ಇಷ್ಟೊತ್ತಿಗೆ ಊರನರೆಲ್ಲರೂ ಹೋಗಿ ತರಕಾರಿ ಹರ್ಕೊಂಬಂದ್ಬಿಡ್ತಿದ್ರು ನೋಡು. ಹಾಳಾಗೋಗ್ಲಿ ಯವ್ವ, ನೋಡಿದ್ರೆ ಹೊಲದ ಮುಂದೆ ಬಿದ್ದಿರ್ತಾವೆ. ಸೀಮೆಗೆ ಯಾರು ಇಲ್ಲಾಗಿದೆ ತರಕಾರಿ ಇವ್ರ ಹಾಕ್ಬಿಟ್ಟಾರನೋ ಅನ್ನಂಗೆ. ಹೊಲಾನ ಬಿಟ್ಟು ಸರಿಯಂಗಿಲ್ಲ ಯವ್ವ. ಒಬ್ಬತ್ತ ತಪಸ್ಟಿಗೆ, ಒಬ್ಬತ್ತ ಗಂಡ್ಮಕ್ಳು ತಪಸ್ಟಿಗೆ ಹೆಣ್ಮಕ್ಳು ತಪಸ್ಟಿಗೆ ಗಂಡ್ಮಕ್ಳು ಯಾರು ಇದ್ದೇ ಇರ್ತಾರೆ ನೋಡ ಹೊಲದ ಮುಂದೆ. ಒಂದು 4 ಮೆಣಸಿನ್ಕಾಯಿ ಹರ್ಕೊಂಬರೋದಾಗಂಗಿಲ್ಲ ನೋಡು ಅವ್ರು ಹೊಲದಿಂದ. ನಮ್ನಿ ಕಾವಲು ಕಾಯ್ತಾರೆ ಹೊಲದ ತುಂಬ. ಮತ್ತು ನಮ್ನಿ ಚಲೋ ತರಕಾರಿ ಬಂದೈತಿ. ಮತ್ತು ಈ ಸಲ ರೊಕ್ಕ ಬಳ್ಕೋತಾರೆ ಬಿಡು. ಚಲೋನತಂಗ ಬಳ್ಕೋತಾರ ರೊಕ್ಕನ. ಅಯ್ಯವ್ವ, ಅಷ್ಟೇ ಅಲ್ಲ, ಮತ್ತು ಇವರು ತರಕಾರಿ ಕಳಿಸ್ತಾರಲ್ಲ, ಗಾಡಿದು ಚಾರ್ಜು ಇಲ್ಲ. ಅವರ ಬಂದು ಹಾಕ್ಕೊಂಡು ಹೋಗ್ತಾರಂತ ತರಕಾರಿನ. ಇನ್ನೇನು ಇನ್ನೇನು ಇವ್ರನ್ನೇನು ಕಾಲೇನು ನೆಲದ ಮೇಲೆ ನಿಂತ್ಕೊನಲ್ಲ ಬಿಡು. ನಮ್ಮನೆ ಯಾರನ್ನೂ ಮಾತಾಡ್ಸಂಗಿಲ್ಲ ಬಿಡು ಇವ್ರಂತೂ. ಮತ್ತು ಇಲ್ಲದ ಶ್ರೀಮಂತಿಕೆ ಬಂತಂದ್ರೆ ಇವ್ರು ಯಾಕೆ ಮಾತಾಡ್ಸ್ತಾರೆ ನೀವೇ ಹೇಳ್ರಿ. ಅಯ್ಯಯ್ಯವ್ವ, ಮೊನ್ನೆ ಆ ಮುದುಕಿಗೆ ಆರಾಮಿಲ್ಲಾಗಿತ್ತಂತ ಕರಿಯೋವಾಗ. ಆರಾಮಿಲ್ಲ ಅಂದ್ರೂ ಅತ್ತಿನ ಮನ್ಯಾಗ ಒಬ್ಬಾಕಿನೇ ಬಿಟ್ಟು ಹೋಗಾರ ನೋಡಿ ರೋಸ್ಟ್ರು. ಯಾರೋ ಒಬ್ರು ಮನ್ಯಾಗ ಇರಾಕ್ ಬರಲ್ಲನ. ಇಲ್ಲ ಅಂದ್ರೆ ಅವತ್ತೊಂದು ದಿನ ತರಕಾರಿ ಹರಿಯೋದು ಬಿಟ್ಟಿದ್ರಿ ಏನಾರು ಹಾಕಿತ್ತಾನೆ ಇವರಿಗೆ. ಮನ್ಯಾಗಿರೋ ಅತ್ತಿನ ಚಂದನತಂಗ ನೋಡ್ಕೊಲಾರ್ದ ಬರೀ ಹೊಲ ಅಂತ ಕುಣ್ಕೊಂತ ಹೊಂಟಾರಂತ ಯವ್ವ. ನಮ್ಮಂತರ ಆದ್ರೆ ಹಿಂಗೆ ಹೋಗಿವ ನಮ್ಮ ಅತ್ತಿಗೆ ಒಂದು ಸ್ವಲ್ಪ ಆರಾಮಿಲ್ಲ ಅಂದ್ರೂ ಮನೆ ಬಿಟ್ಟು ಹೋಗ್ತಿಲ್ಲಾಗಿದ್ವ ಯವ್ವ. ನಮ್ಮನೆ ಸೇವೆ ಮಾಡ್ತೀವಿ ನಾವು ನಮ್ಮ ಅತ್ತಿಯರ್ದು. ಇವ್ರು ನೋಡಿ ಯವ್ವ, ಮತ್ತು ಆ ಮುದುಕಿಗೆ ಇಲ್ಲದೆಲ್ಲ ಅನ್ಕೊಂಡು ಊರು ತುಂಬ ಅಡ್ಡಾಡ್ತಾರೆ ಇವರು. ಏನ್ರಲ್ಲೇ ಏನ ನಮ್ಮ ಬಗ್ಗೆನ ಮಾತಾಡ್ದಂಗೈತಿ? ಏನ್ರಲ್ಲೇ ನಿಮಗೆ ಮಾಡಾಕ ಕೆಲಸ ಇಲ್ಲ ಅಂತಂದು ನಮ್ಮನೆ ಬಗ್ಗೆನ, ನಮ್ಮನೆ ವಿಷಯನ ಈ ಥರ ಬೀದಿಯಾಗಿ ನಿಂತ್ಕೊಂಡು ಮಾತಾಡಕ್ ಕುಂತೀರಲ್ಲ, ಎಷ್ಟರ ಸೊಕ್ಕಿದ್ದಿತ್ತು ನಿಮಗೆ. ಅಯ್ಯ ಪಂಚವ, ನಿಮ್ಮ ಮನಿದೆಲ್ಲ ನಾವು ಮಾತಾಡೋ ಕುಂತಿದ್ದು ನಮ್ದು ಏನೋ ಮಾತಾಡ್ಕೊಳ ಕುಂತಿದ್ವಿ. ನೀನು ಸರಿನ ತಂಗೆ ಕೇಳಿಸ್ಕೊಲಾರ್ದ ಈಗ ಬಂದು ಏನೇನೋ ಮಾತಾಡೋಕೋಬೇಡ ನೀನು. ಹೌದಾ ಪಂಚವ, ನಾವು ನಮ್ಮ ಮನಿದು ಏನೇನೋ ಮಾತಾಡ್ಕೊಳ ಕುಂತಿದ್ವಿ. ನಿಮ್ಮ ಮನೆ ಸುದ್ದಿಗೆ ನಾವು ಯಾಕೆ ಬರಂದಿ ಯವ್ವ ಕಾಳವ ದುರ್ಗವ್ವ, ನೀವು ಯಾರ ಬಗ್ಗೆ ಮಾತಾಡ್ಕೊಂತಿದ್ರಿ, ಏನು ಮಾತಾಡ್ಕೊಂತಿದ್ರಿ ಅನ್ನೋದನ್ನು ನಾವು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳಕೊಂತೀವಿ. ಏನ್ರಲ್ಲ ಏನೋ ಮಾತಾಡ್ಕೊಂತಿದ್ರಲ್ಲ, ನಮ್ಮ ಅತ್ತಿಗೆ ಆರಾಮಿಲ್ಲಾಗಿತ್ತು, ನಾವು ಮನ್ಯಾಗ ಬಿಟ್ಟು ಹೊಲಕ್ಕೆ ಹೋಗಿದ್ವಿನ. ನೀವಾದ್ರೆ ನಿಮ್ಮ ಅತ್ತಿಯರನ್ನ ಚಂದನತ್ತಂಗೆ ನೋಡ್ಕೊಂಡಿರೇನ? ಲೇ ದುರ್ಗವ್ವ, ನೀನು ನಿಮ್ಮ ಅತ್ತಿನ ಹೆಂಗೆ ನೋಡ್ಕೊಂಡಿ ಅನ್ನೋದನ್ನ ನಾವು ನೋಡಿಲ್ಲನ. ಇಡೀ ಊರಿಗೆ ಗೊತ್ತೈತಿ. ನಿಮ್ಮ ಅತ್ತಿಗೆ ಆರಾಮಿಲ್ಲದಾಗ ಒಂದು ತುತ್ತು ಅನ್ನ ಮಾಡಿಕೊಟ್ಟಿಲ್ಲ ನೀನು. ಅಂಥದ್ದು ನೀನು ನಮಗೆ ಮಾತಾಡಕೊಂತಿದ್ದೇನ? ಕಾಳವ, ಮೊದ್ಲು ನೆಟ್ಟಿಗೆ ನೀನು ಗಂಡಗೆ ಅಡುಗೆ ಮಾಡಿಕೊಡೋದನ್ನು ಕಲಿ ನೀನು. ಆಮೇಲೆ ನಾವು ನಮ್ಮ ಅತ್ತಿಗೆ ಹೆಂಗೆ ನೋಡ್ಕೋತೀವಿ ಅನ್ನೋದನ್ನು ಹೇಳ್ಕೊಡಂತಿ ಅಂತ.
ಏ ನೀವು ನಮ್ಮ ಮನೆ ವಿಷಯಕ್ಕೆಲ್ಲ ಬರಕ್ಕೆ ಹೋಗ್ಬೇಡ್ರಿ ನೋಡು. ನಾವು ನಿಮ್ಮ ತಂಟೆಗೆ ಬಂದಿಲ್ಲ ಬಿಟ್ಟಿಲ್ಲ, ನೀವ್ಯಾಕೆ ನಮ್ಮ ತಂಟೆಗೆ ಬರ್ತೀರಿ? ಆ ಮನ್ಯಾಗ ತಿಂದಿದ್ದೆ ಹೆಚ್ಚಾಗೈತಲ್ಲ, ಅದನ್ನ ಹೆಂಗೆ ಕರ್ಗಿಸ್ಕೊಳೋದಂತಂದು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಕೊಂತೀವಿ ನಾವು, ಹೌದಿಲ್ಲ? ಮಾಡಾಕ ಮೈ ತುಂಬ ಕೆಲಸ ಇದ್ದಿದ್ರೆ ಇವ್ರು ಯಾಕೆ ಹಿಂಗೆ ಬಂದು ನಿಂತ್ಕೊಂಡು ಮಾತಾಡ್ತಿದ್ರು? ಗಂಡಂದ್ರೆ ಲೂಸ್ ಬಿಟ್ಟಾರಲ್ಲ, ಅದಕ್ಕೆ ತಯಾರಾಗಿ ಬಂದು ಇಲ್ಲಿ ನಿಂತ್ಕೊಂಡು ಊರ್ ಮನೆ ನಮ್ಮ ಮನೆ ಸುದ್ದಿನ ಮಾತಾಡಕೊಂತಾರೆ ಇವರು. ನೋಡು ಪಂಚವ ದುರ್ಗವ್ವ, ನಮ್ಮ ಸುದ್ದಿಗೆಲ್ಲ ನೀವು ಬರಕ್ಕೆ ಹೋಗ್ಬೇಡ್ರಿ, ನಾವು ನಿಮ್ಮ ಬಗ್ಗೆ ಮಾತಾಡಿಲ್ಲ ಬಿಟ್ಟಿಲ್ಲ. ಯವ್ವ ಕೆಂಚವ್ವ, ನೀವು ಯಾರ ಬಗ್ಗೆ ಮಾತಾಡಕೊಂತಿದ್ರಿ ಅನ್ನೋದು ನಮಗೆ ಚಂದನತ್ತಂಗ ಕಿವ್ಯಾಗ ಕೇಳಿಸೈತಿ. ಮತ್ತೇನು ನೀನು ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ. ಏ ಹೌದು ನೋಡ, ನಿಮ್ಮ ಮನೆ ಬಗ್ಗೆನ ಮಾತಾಡಕೊಂತಿದ್ವಿ. ಏನೀಗ ಏನು ಮಾಡ್ತಿದ್ದಿ ನೀನು? ನಮ್ಮ ಮನೆ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಅಂದ್ರೆ ಮಾತಾಡಿದಕ್ಕಿದು ಉಚ್ಚಿ ಬೀದ್ಯಾಗ ಚಪ್ಪಲ ತಗೊಂಡು ಹೊಡಿತೀನಿ. ಅವಾಗೇನು ಮಾಡ್ತಿದ್ದಿ ನೀನು? ಏ ಏ ನೀನು ಹಂಗೆಲ್ಲ ಮಾತಾಡೋದು ಸರಿ ಇರಂಗಿಲ್ಲ ನೋಡು ಪಂಚವ. ನೀವು ಅಷ್ಟ ನಮ್ಮ ಮನೆ ಬಗ್ಗೆ ಮಾತಾಡೋದು ಅದನ್ನು ಸರಿ ಇರಂಗಿಲ್ಲ ನೋಡು ದುರ್ಗವ್ವ. ಏನು ಊರಾಗ ಯಾರು ಬೆಳಿಲಾರ್ದ ತರಕಾರಿನ ನೀವು ಬೆಳೆದು ಬಿಟ್ಟಿರಿ ಅಂತಂದು ಇಲ್ಲದ್ದು ಕೊಚ್ಕೊಳಕ್ಕೆ ಬರಬೇಡ ಇಲ್ಲಿ ಪಂಚವ. ನಾವು ಇಲ್ಲದ್ದು ಬೆಳೆದೀವಿ ನಮ್ಮ ಹೊಲದಾಗ ಅಂತ ಕೊಚ್ಕೊಳಕ್ಕೆ ಬಂದಿಲ್ಲ ಇಲ್ಲಿ. ನಮ್ಮ ಕೈಯಲ್ಲಿ ಎಷ್ಟು ಆಕೈತಿ ಅಷ್ಟು ನಾವು ನಮ್ಮ ಹೊಲದಾಗ ಬೆಳೆದೀವಿ. ನಿಮ್ಮ ಕೈಯಲ್ಲೂ ಆದರೆ ನೀವು ಬೆಳೀರಲ್ಲ, ಅದನ್ನು ಬಿಟ್ಟು ನಾವು ಬೆಳೆದಿದ್ದನ್ನು ನೋಡಿ ನೀವ್ಯಾಕೆ ಈ ನಮ್ಮನೆ ಹೊಟ್ಟೆ ಉರಿ ಪಟ್ಕೊಂಡು ಹಾಕೊಂತೀರಿ? ನಿಮ್ಮದು ಹೊಲ ಐತಿ, ನೀರೈತಿ, ಎಲ್ಲ ಐತಿ, ಹೋಗಿ ನೀವು ದುಡ್ಕೊಂಡು ತಿನ್ರಲ್ಲ. ಅದನ್ನು ಬಿಟ್ಟು ನಾವು ದುಡಿಯೋರು ಅನ್ಕೊಂಡು ಅಷ್ಟಾಗಿ ನೀವು ಯಾಕೆ ಹೊಟ್ಟೆ ಉರಿ ಪಟ್ಕೋತೀರಿ? ನಮ್ಮ ಅತ್ತಿಗೆ ಆರಾಮಿಲ್ಲ ಅಂದರೂ ನಾವು ಚಂದನ ತಂಗ ನೋಡ್ಕೊಂಡಿವಿ ಅಂದಂಗೆ ಆಕಿನ ನೋಡ್ಕೊಳಕ ಮನ್ಯಾಗ ಸಂಗೀತವ ಇದ್ಲು. ಆಕಿ ನಮ್ಮ ಅತ್ತಿಗೆ 3 ಹೊತ್ತು ಊಟ ಮಾಡಾಕ ಮನ್ಯಾಗ ಅಡುಗೆ ಮಾಡಿಟ್ಟು ನಾವು ಹೊಲಕ್ಕೆ ಹೋಗಿದ್ವಿ. ನಾವು ಹೊಲಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಜೀವನ ನಡೆಯಂಗಿಲ್ಲ, ಅದಕ್ಕೆ ನಾವು ಹೊಲಕ್ಕೆ ಹೋಗಿವಿ. ನಿಮಗೇನಾತ ಅಂಥದ್ದು ಕಷ್ಟ? ನಮಗೇನಾರು ರೊಕ್ಕ ಇಲ್ಲ ಅಂದ್ರೆ ನೀವು ರೊಕ್ಕ ತಂದು ಕೊಡ್ತೀರನ? ಏನ ನಮ್ಗೆ ಊಟ ಇಲ್ಲ ಅಂದ್ರೆ ಊಟ ತಂದು ಕೊಡ್ತೀರ? ಎದಕ್ಕೆ ನಮ್ಮ ಮನೆ ಸುದ್ದಿ ಇಲ್ಲಿ ಇಟ್ಕೊಂಡು ಮಾತಾಡಕೊಂತೀರಿ ನೀವು? ಮೊದಲು ನಿಮ್ಮ ಮನ್ಯಾಗ ಏನೇನು ನೆಟ್ಟಗೈತಿ ಏನೇನು ನೆಟ್ಟಗಿಲ್ಲ ಅನ್ನೋದನ್ನು ನೀವು ಮೊದಲು ತಿಳ್ಕೊರಿ, ಆಮೇಲೆ ನಮ್ಮ ಮನಿದನ್ನ ನೆಟ್ಟಗೆ ಮಾಡಕ್ಕೆ ಬರಂತ್ರಂತ. ಚಂದನತ್ತಂಗೆ ಹೊಲಕ್ಕೆ ಹೋಗಿ ದುಡ್ದು 4 ಪೈಸೆ ತಂದು ಇಟ್ಕೊಳ್ಳೋದು ನಿಮಗೆ ಗೊತ್ತಿಲ್ಲ, ನೀವು ನಮ್ಮ ಬಗ್ಗೆ ನಮ್ಮ ಮನೆ ಬಗ್ಗೆ ಮಾತಾಡಕೊಂತೀರನ? ಏ ನೀವಿಷ್ಟು ಸೊಕ್ಕಿಲೆ ಉರಿಯೋದಕ್ಕೆ ನಿಮ್ಮ ಹೊಲಕ್ಕೆ ಯಾವ ಆಳು ಬರವಲ್ವು. ಏ ಬರಲಿಲ್ಲ ಅಂದ್ರೆ ಬರಲಿಲ್ಲ ಬೇಡ, ನಮ್ಮ ಮನೆಯಾಗ ನಾವ ದುಡ್ಕೊಳಕ್ ಕುಂತೀವಲ್ಲ, ನಮಗೆ ಯಾವ ಆಳನ ಅವಶ್ಯಕತೆ ಇಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಕೈತಿ ಅಷ್ಟು ನಾವು ಮಾಡ್ಕೊಂಡು ಹೋಕ್ಕೀವಿ. ನೀವು ಬಂದು ದುಡೀರಿ ನಮ್ಮ ಹೊಲದಾಗ, ನೀವು ಬರಲಿಲ್ಲ ಅಂದ್ರೆ ನಮಗೆ ಗತಿನಾ ಇಲ್ಲ ಅಂತ ಏನಾರು ನಿಮ್ಮೊಂದು ಹೇಳಕ್ಕೆ ಬಂದೀವನೇ ನಾವು? ಏ ಪಂಚವ, ಭಾಳ ಸೊಕ್ಕಿಲೆ ಮಾತಾಡಕೊಂತಿದ್ದೀನಿ ನೀನು. ಈ ಸೊಕ್ಕಿಗೆ ಪೆಟ್ಟ ತಿನ್ಬೇಕಾಗುತ್ತೆ ನೋಡಿ ನೀನು. ಏ ದುರ್ಗವ್ವ, ಯಾರು ಸೊಕ್ಕಿಲೆ ಮಾತಾಡಕೊಂತಾರ ಯಾರು ಪೆಟ್ಟ ತಿಂತಾರ ಅನ್ನೋದನ್ನು ಕಾಲನ ತೀರ್ಮಾನ ಮಾಡುತ್ತ ನೋಡಂದ್ರಂತ. ಆ ಊರು ಗೌಡನ ಮಾತು ಕೇಳಿ ನೀವು ಯಾರು ನಮ್ಮ ಹೊಲಕ್ಕೆ ಬರಾಕೊಂತಿಲ್ಲ ಅನ್ನೋದು ನಮಗೆ ಚಂದನತ್ತಂಗೆ ಗೊತ್ತೈತಿ. ನಾಳೆ ನಿಮಗೆ ತಿನ್ನಾಕ ಮನ್ಯಾಗ ಅನ್ನ ಇಲ್ಲ, ಊಟ ಮಾಡಾಕ ರೊಕ್ಕ ಇಲ್ಲ ಅಂತ ಅಂದಮೇಲೆ ನೀವ ಸರಳಾಗಿ ನಮ್ಮ ಹೊಲಕ್ಕೆ ಬರ್ತೀರಿ. ಅವಾಗ ನಾವು ಮಾತಾಡ್ತೀವಂತ. ನೀವಿಷ್ಟು ಸೊಕ್ಕಿಲೆ ಮೆರೆದಾಡೋದಕ್ಕೆ ನಿಮ್ಮನ್ನು ಯಾರನ್ನು ನಮ್ಮ ಹೊಲದ ಸಮೀಪ ಕೂಡ ನಾವು ಸುಳ್ಯಾಕೆ ಬಿಟ್ಟಿಲ್ಲ. ನಮ್ಮ ಹೊಲದಾಗ ನಾವು ಕಷ್ಟಪಟ್ಟು ದುಡಿತೀವಿ, ತಿಂತೀವಿ, ಏನಾರ ಮಾಡ್ತೀವಿ. ಅದನ್ನೆಲ್ಲ ನೀವೇನು ಹೇಳ್ತೀರಿ ಇಲ್ಲಿ ರೋಡ್ನಾಗ ನಿಂತ್ಕೊಂಡು? ನಾವಿನ್ನು ಬೇರೆ ಹೊಲಕ್ಕೆ ದುಡಿಯಾಕೆ ಹೋಗೋಷ್ಟು ಬರಗೆಟ್ಟಿಲ್ಲ. ನಾವು ಆರಾಮದೀವಿ. ನಾವ್ಯಾಕೆ ಮಂದಿ ಹೊಲಕ್ಕೆ ದುಡಿಯಾಕೆ ಹೋಗಂದಿ? ನಮ್ಮ ಹೊಲ ಐತಿ, ನಾವು ದುಡ್ಕೋತೀವಿ, ನಾವು ಬಿಡ್ತೀವಿ. ಇನ್ನೊಬ್ರು ಹೊಲಕ್ಕೆ ಯಾಕೆ ನಾವು ಹೋಗಂದಿ ದುಡಿಯಾಕೆ? ಏ ನೀನು ಇನ್ನೊಬ್ರು ಹೊಲಕ್ಕೆ ಹೋಗಿ ದುಡಿ ಬಿಡು, ಅದು ನಮಗೆ ಎದಕ್ಕೆ ಬೇಕಾಗೈತಿ? ನಾವಾಯ್ತು ನಮ್ಮ ಮನೆಯವರಾಯ್ತು ಅಂತ ಅಷ್ಟೇ ಅದೀವಿ. ಇನ್ನೊಬ್ಬರ ಮನೆ ಸುದ್ದಿನ ನಾವು ನಿಂತ್ಕೊಂಡು ಬಜಾರ್ನಾಗ ಮಾತಾಡಕೊಂತಿಲ್ಲ. ನೀವು ಮಾತಾಡಕೊಂತಿದ್ದು ಇದ ಕೊನೆ. ಇನ್ನೊಂದು ಸಲ ಏನಾರ ನಮ್ಮ ಮನ್ಯಾಗ ಯಾರ್ದಾರ ವಿಷಯ, ನಮ್ಮ ಮನೆಯದ ವಿಷಯ ಏನಾರ ಬಜಾರ್ನಾಗ ನಿಂತ್ಕೊಂಡು ಮಾತಾಡೋದು ನನಗೇನಾರು ಗೊತ್ತಾತಂದ್ರೆ ಊರಾಗ ಪಂಚಾಯತಿ ಸೇರಿಸಿ ನಿಮ್ಮೆಲ್ಲರೂ ಪಂಚಾಯತಿಯಾಗಿ ನಿಂದಿಸ್ಬಿಡ್ತೀನಿ, ಹುಷಾರ್. ಇನ್ನೂ ಶ್ರೀಮಂತಿಕೆ ಬಂದಿಲ್ಲ, ಈಗಲೇ ಈ ನಮ್ನಿ ಮೆರೆದಾಡಕೊಂತೀರಿ. ಆತ ಇನ್ನೂ ಶ್ರೀಮಂತಿಕೆ ಬಂದ್ಬಿಟ್ರೆ ಮುಗೀತು, ನೀವೇನು ನೆಲದ ಮೇಲೆ ನಡೆದಾಡಂಗಿಲ್ಲ ಬಿಡು. ಯವ್ವ ಎಂಕವ್ವ, ನಮ್ಮ ಹೊಲದಾಗ ನಾವು ದುಡಿಯಾಕೊಂತೀವಿ, ನಮ್ಮ ದುಡಿಮೆಗೆ ತಕ್ಕಂಗೆ ರೊಕ್ಕ ಬರಾಕೊಂತೈತಿ. ನಾವು ಸೊಕ್ಕಿಲೆ ಮೆರೆದಾಡಕೊಂತಿಲ್ಲ, ಸೊಕ್ಕಿಲೆ ಮೆರೆದಾಡೋದೂ ಇಲ್ಲ. ನಮಗೆ ಎಷ್ಟೈತಿ ಅಷ್ಟೇ ಸಾಕು ನಮಗೆ. ನೀವು ದುಡಿರಲ್ಲ, ನಿಮ್ಗೆ ಯಾರು ಬ್ಯಾಡ ಅಂದಾರನ? ನಿಮ್ಮದು ಹೊಲ ಐತಿ, ಎಲ್ಲ ಐತಿ, ನೀವು ದುಡ್ಕೊಂಡು ತಿನ್ರಲ್ಲ. ಅದನ್ನು ಬಿಟ್ಟು ನಾವು ದುಡಿಯೋದನ್ನು ನೋಡಿ ನೀವ್ಯಾಕೆ ಈ ನಮ್ನಿ ಹೊಟ್ಟೆ ಉರಿ ಪಟ್ಕೋತೀರಿ? ಏ ದುರ್ಗವ್ವ, ಕಾಳವ್ವ, ಕೆಂಚವ್ವ, ಎಂಕವ್ವ, ಚಂದನತ್ತಂಗೆ ನೆನಪಿಟ್ಕೋರಿ, ಇದ ಕೊನೆ. ಇನ್ನೊಂದು ಸಲ ನಮ್ಮ ಮನೆ ವಿಷಯಕ್ಕೆ ಏನಾರು ಬಂದ್ರೆ ಅಂದ್ರೆ ನಾನು ಕಪ್ಪಾಳಿಗೆ ಆಡೇಟ್ ಕೊಟ್ಟು ಆಮೇಲೆ ಮಾತಾಡ್ಬೇಕಾಗತ್ತೆ, ಹುಷಾರ್. ಇಲ್ಲಿ ಬಾ ಪಂಚವ, ಏನಂತಾರಲ್ಲ, ಕೊಚ್ಚ ಕಲ್ಲು ಒಗದು ಆ ಕೆಸರನ್ನ ನಮ್ಮ ಮೈಗೆ ಅದಕ್ಕೆ ಸಿಡಿಸ್ಕೊಳೋದು. ಏನಾರು ಯಾಕೆ ಮಾತಾಡ್ಕೊಂಡು ಹಾಳಾಗೋಗ್ಲಿ ಬಾ. ನಾವು ಹಂಗಿಲ್ಲ ಅಂದ್ರೆ ನಾವ್ಯಾಕೆ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಕು. ಬಾ ಬಾ. ಅಂಬವಕ್ಕ ಏನ ಕರ್ಯಾಕ ಕುಂತಾಳಂತಂದು ಸುಮ್ಮನೆ ಹೊಂಟೀನಿ ಈ ಸಲ. ಇನ್ನೊಂದು ಸಲ ಏನಾರ ನನಗೆ ಕಿವಿಗೆ ಬಿತ್ತಂದ್ರೆ ನಾ ಏನು ಹೇಳೇನಲ್ಲ ಹಂಗೆ ಮಾಡ್ತೀನಿ, ಹುಷಾರ್.
ಯವ್ವ ಆಕೆ ಪಂಚವ ಅಂಬವ ಬಂದ್ಲಂತ ನೀ ಬರೀ ಹೇಳಕ್ಕೆ ಬರಲ್ಲನೆ. ನಾವು ಸುಮ್ಮನೆ ಹಾಕಿದ್ವಿ, ನಮ್ಮ ಪಾಡಿಗೆ ನಾವು ಹಂಗೆ ಮಾತಾಡಕ್ಕೆ ಕುಂತು ಬಿಟ್ಟಿವಿ. ಅವ್ರು ಯಾವಾಗ ಬಂದಾರ ಏನು ನನಗೂ ಗೊತ್ತಾಗಿಲ್ಲ ಯವ್ವ, ನನಗೂ ಗೊತ್ತಾಗಿಲ್ಲ ಯವ್ವ. ನೀವು ಮಾತಾಡಕ್ಕೆ ಕುಂತಿರಲ್ಲ, ನಮ್ಮ ಲಕ್ಷ್ಯ ಎಲ್ಲ ನಿಮ್ಮ ಕಡೆನೇ ಐತಿ. ಯಾವಾಗ ಬಂದು ಕೇಳಿಸ್ಕೊಂಡ್ರೆ ಏನು ನೋಡು ಯವ್ವ, ಎದಕ್ಕೆ ಬೇಕು ಬರೀ ಯವ್ವ ಇಲ್ಲಿಂದ ಹೋಗೋಣ. ಮತ್ತು ಈಗ ಮಾತಾಡೋದನ್ನು ಮತ್ತೆ ಇನ್ನೊಂದ್ಸಲ ಬಂದು ಕೇಳಿಸ್ಕೊಂಡ್ರೆ ಆಕೆ ಪಂಚವ ಏನು ಹೇಳಾಳ ಅದನ್ನ ಮಾಡ್ತಾಳೆ ಆಕಿ. ನಡ್ರಿ ಯವ್ವ ನಡೀರಿ.